ಹಲೋ ಫ್ರೆಂಡ್ಸ್, ಅಮ್ಮಮ್ಮಸ್ ರುಚಿಗೆ ಸ್ವಾಗತ. ಇವತ್ತು ಆಂಧ್ರ ಸ್ಟೈಲ್ ಮುಗಲ್ ರೇಕಲು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಬೇಕಾಗಿರೋ ಪದಾರ್ಥಗಳು: 1 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಚಿರೋಟಿ ರವೆ, ಏಲಕ್ಕಿ ಪುಡಿ, ಗಸಗಸೆ, ಬಾದಾಮಿ, ಸಕ್ಕರೆ, ಎಣ್ಣೆ, ನೀರು. ರೇಕಲ್ ಮಾಡೋದಕ್ಕೆ ಈಗ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಮೈದಾ ಹಿಟ್ಟು, ಇದಕ್ಕೆ ಸಮನಾಗಿ ಚಿರೋಟಿ ರವೆ ಹಾಕ್ಕೋಬೇಕು. ಈಗ 2 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಂಡು ಕಲಿಸ್ಬೇಕು. ಹಚ್ಕೊಂಡು ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಬಿಸಿ ಮಾಡಿ ಅದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಈ ಥರ ಕಲಿಸ್ಕೊಳ್ಳೋಣ. ಬಿಸಿ ಇರುತ್ತೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇದೆಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಮತ್ತು ಇದನ್ನು ಹಿಂಗೆ ಹಿಡಿದಾಗ ಚೆನ್ನಾಗಿ ಹಿಡಿ ಬರುತ್ತೆ. ಆ ಥರ ಕಲಿಯೋ ಥರ ನೀವು ಮಾಡಬೇಕು. ನೋಡಿ, ಈ ಥರ ಬರಬೇಕು. ಬಂದರೆ ಇದು ಆಗಿದೆ ಅಂತ. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಪೂರಿ ಹದಕ್ಕೆ ಬರಬೇಕು, ಇಲ್ಲಾಂದರೆ ನೀರು ಆಗಿಬಿಡುತ್ತೆ. ಸ್ವಲ್ಪನೇ ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಸಿಡಿ ಸಾಕು. ನೋಡಿ, ಈ ಅದಕ್ಕೆ ಬರಲಿ. ಈಗ ಒಂಚೂರು ಅದ್ರ ಮೇಲೆ ಮೈದಾ ಉದುರಿಸ್ಕೊಳ್ಳೋಣ. ಒಂದು 10 ನಿಮಿಷ ನೆನೆ ಬಿಡ್ರಿ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಮುಗುಲ್ ರೇಕಲ್ಗೆ 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಮುಳುಗುವಷ್ಟು 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಅಷ್ಟು ಬಸ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಬಿಟ್ಬಿಡೋಣ. ಇದು ಕರಗ್ತಾ ಇರಲಿ ಸ್ವಲ್ಪ. ಅಷ್ಟೊತ್ತಿಗೆ ನಾವು ಹಸಿಟ್ಟು ನಾವು ಕಲಸಿಟ್ಟಿದ್ದೀವಲ್ಲ, ಅಕ್ಕಳಕ್ಕ ರೆಡಿಯಾಗಿದೆ. ಅದನ್ನು ಉಂಡೆಗಳು ಮಾಡ್ಕೊಳ್ಳೋಣ. ಇವಾಗ ಇದು ನೋಡೋಣ. ಇವಾಗ ಇದು ನೋಡಿ, ಇದಾಗಿದೆ. ಈಗ ಇದರಲ್ಲಿ ಸ್ವಲ್ಪ ನಾವು ಉಂಡೆ ಮಾಡ್ಕೋಬೇಕು. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಇಷ್ಟಿಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಮೈದಾ ಹಾಕ್ಕೊಳ್ಳಿ, ಕೈಗೆ ಅಂಟ್ಕೊಳ್ಳುತ್ತೆ. ನೋಡಿ, ಇಷ್ಟಿಷ್ಟೇ ಮಾಡ್ಕೋಬೇಕು. ಇದನ್ನು ನೋಡಿ, ಈಗ ಇದು ಈ ಥರ ಮಾಡ್ಕೊಳ್ಳೋಣ. ಈ ಥರ ಲಟ್ಟಿಸ್ಬಿಟ್ಟು ರೌಂಡಾಗೆ ಒಂದೇ ಸಮ ಇರಬೇಕು. ಈಗ ಇದನ್ನು ಸೀರೆ ನೆರಿಗೆ ಹಿಡಿತೀವಲ್ಲ, ಆ ಥರ ನೀವು ಶೇಪ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟ್ ನೋಡಿರಿ, ಈ ಥರ ಇಟ್ಬಿಟ್ಟು ಹಿಂಗೆ ಅಂದರೆ ನೋಡಿರಿ, ಈ ಥರ ಬರಬೇಕಿದು. ಇದನ್ನು ಮುಗುಲ್ ರೇಕಲು ಅಂತೀವಿ. ನೋಡಿ, ಸಕ್ಕರೆ ಪಾಕ ಇವಾಗ ರೆಡಿಯಾಗಿದೆ. ಈ ಥರ ಹಿಂಗೆ ನೋಡಿರಿ, ಒಂದೇಳೆ ಪಾಕ ಹಿಂಗೆ ಬರುತ್ತೆ. ಈಗ ಇದಾಗಿದೆ. ಇದಕ್ಕೆ 2 ಚಿಟಿಕೆ ಏಲಕ್ಕಿ ಹಾಕೋಣ. ಇದನ್ನು ಕಲಿಸ್ಬಿಟ್ಟು ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಇವಾಗ ಇದಾಗಿದೆ. ಇಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನು ಒಂದೊಂದೇ ಇದಕ್ಕೆ ಹಾಕೋಣ.
ನೋಡಿ ಅದೇ ಮೇಲಿಗೆ ಬರುತ್ತೆ. ಒಂದು 2 ನಿಮಿಷ ಆಗಿದ ತಕ್ಷಣ ಈ ಥರ ಮೇಲಿಗೆ ಬರದಾಗುತ್ತೆ ನೋಡಿ. ಇದೆಲ್ಲ ಇವಾಗ ಮೇಲೆ ಬಂದಿದೆ. ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಮುಗುಲ್ ರೇಕ್ಲು ಈ ಕಲರ್ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಇದನ್ನು ತೆಗೆದ್ಬಿಟ್ಟು ಈಗ ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕು. ಇದನ್ನು ಈ ಥರ ನೋಡಿ ಅದರೊಳಗಡೆ ಮುಳುಗಿಸ್ಬೇಕು. ಸ್ವಲ್ಪ ಚೆನ್ನಾಗಾಗುತ್ತೆ. ಒಂದು 2 ನಿಮಿಷ ಈ ಕಡೆ ಆ ಕಡೆ ಈ ಥರ ಮಾಡಿ. ಒಂದು 2 ನಿಮಿಷ ಆಗಲಿ. ಮುಗುಲ್ ರೇಕ್ಲು ನೋಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ತೊಗೊಳ್ತಾ ಇದ್ದೀನಿ. ಮುಗುಲ್ ರೇಕ್ಲು ಆಗಿದೆ. ಇವಾಗ ಗಸಗಸೆನ ಇದ್ರ ಮೇಲೆ ಈ ಥರ ಗಾರ್ನಿಷ್ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಾದಾಮಿ ಕೂಡ ಹಾಗೆ ಇದ್ರ ಮೇಲೆ ಗಾರ್ನಿಷ್ ಮಾಡೋಣ. ಮುಗುಲ್ ರೇಕ್ಲು ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿಂದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸೇರೋಕ್ಕೂ ಧನ್ಯವಾದಗಳು.